ಸಂಭವಿಸಿದೆ. ನಮ್ಮ ಉಭಯರ ದಾಂಪತ್ಯ ಜೀವನದಲ್ಲಿ ಕಾಮಕಂಠಿ ಈಗ ತುಂಬು ಗರ್ಭವತಿಯಾಗಿದ್ದಾಳೆ ನೋಡಿ. ಕೆಲವು ದಿನಗಳು ಉರುಳುತ್ತಾ ಇರುವಂತ ವೇಳೆಯಲ್ಲಿಯೇ ಗಂಡು ಮಗುವಿಗೆ ಜನ್ಮವನ್ನು ಕೊಡುತ್ತಾಳೆ ನನ್ನ ರಸಿ ಅನ್ನುವುದಕ್ಕೆ ಅನುಮಾನ ಬೇಡ. ಈ ಸಮಯದಲ್ಲಿ ಹೆಂಡತಿಯ ಒಟ್ಟಿಗೆ ಇರಬೇಕಿತ್ತು ನಾನು. ಆದ್ರೆ ಏನು ಮಾಡೋಣ, ಅನುಮಾನ ಪರಿಸ್ಥಿತಿ ಬಂದಿದೆ. ನನ್ನ ದೊಡ್ಡಪ್ಪ ರಾಜಸಿಯಾತ್ವರು ನಡೆಸುತ್ತಾ ಇದ್ದೇನೆ. ಘಟೋತ್ಕಜ ಆದಷ್ಟು ಬೇಗ ಬರಬೇಕು ದಿನಾವತಿಗೆ ಎಂಬುದಾಗಿ ಲೇಖನವನ್ನು ಕಳುಹಿಸಿಕೊಟ್ಟಿದ್ದಾನೆ. ದೊಡ್ಡಪ್ಪನ ಮಾತನ್ನು ಮೀರುವ ಹಾಗಿಲ್ಲ, ಇಲ್ಲಿ ಹೆಂಡತಿಯನ್ನು ಬಿಡುವ ಹಾಗಿಲ್ಲ. ಏನೇ ಇರಲಿ ಅವಳ ವಿಷಯವನ್ನು ಮುಟ್ಟಿಸಿದ್ದೇನೆ, ಒಪ್ಪಿಕೊಂಡಿದ್ದಾಳೆ. ಆದಷ್ಟು ಬೇಗ ರಾಜಸಿಯಾತ್ವರವನ್ನು ಪೂರೈಸಿ ಆದಷ್ಟು ಬೇಗ ಹಿಡಿಂಬಾವನಕ್ಕೆ ನಾನು ಬರಲೇಬೇಕು. ಎಲ್ಲವೂ ಆ ಕೃಷ್ಣ ಲೀಲೆಯಂತೆ ಆಗಲಿ, ನೋಡೋಣ. ಒಬ್ಬ ವ್ಯಕ್ತಿ ಬೆಳೆಯಬೇಕು ಅಂತಾದ್ರೆ ಮೂಲ ಎನ್ನುವುದು ಅವನಿಗೆ ಪ್ರಧಾನವಾಗಿರ್ಬೇಕಂತೆ. ಆ ಮೂಲದ ಕುರಿತಾಗಿ ಆಲೋಚನೆ ಇದುವರೆಗೆ ಮಾಡಿದವನಲ್ಲ, ಇದು ಅಪ್ರಸ್ತುತ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೆ. ಆದ್ರೆ ಇವತ್ತು ಇದು ಪ್ರಸ್ತುತ ಎನ್ನುವುದು ಅರ್ಥ ಆಗಿದೆ. ಪ್ರಸಕ್ತವಾಗಿ ಕೇಳಬೇಕಾದಂತ ವಿಚಾರವನ್ನ ಯಾರಲ್ಲಿ ಅಂತ ಕೇಳುವುದು, ಕೇಳಲಿಕ್ಕೆ ನನಗೆ ಬೇರೆ ಯಾರು ಇಲ್ಲ. ಬರ್ಬರೀಕನ ಜೀವನಕ್ಕೆ ಇರುವವಳು ತಾಯಿ ಮಾತ್ರ. ಅದಕ್ಕಾಗಿ ತಾಯಿಯನ್ನ ಕಂಡು ಪ್ರಶ್ನಿಸಿದೆ ಅಂತಾದ್ರೆ ಉತ್ತರ ಎನ್ನುವುದು ನನ್ನ ಪಾಲಿಗೆ ದೊರಕಬಹುದಲ್ಲ. ಅದಕ್ಕಾಗಿ ಆದಷ್ಟು ಬೇಗ
ಜನ್ಮದಾದರು ಜನ್ಮದಾದರು ಯಾರೆಲ್ಲಿ ಹೋದನು ಜನ್ಮದಾದರು ಎಲ್ಲಿ ಹೋದನು ಅಮ್ಮ ಶರಣು ಮಾತೆಯೇ ಪಾದ ಪದ್ಮಕ್ಕೆ ಸಲಗು ಬೇಡಿಕೆ ಅಮ್ಮ ಸಲಗು ಬೇಡಿಕೆ ನಿಮಗೆ ನಮಸ್ಕರಿಸಿಕೊಳ್ತಾ ಇದ್ದೇನೆ ಎನ್ನುವಂತ ಮಾತ್ರಕ್ಕಾಗಿ ಈ ನಮಸ್ಕಾರದಲ್ಲಿ ಒಂದು ಚಮತ್ಕಾರ ಉಂಟೆನ್ನುವ ಹಾಗೆ ಭಾವಿಸಬಾರದಮ್ಮ. ಆ ಚಮತ್ಕಾರಕ್ಕಾಗಿ ನಮಸ್ಕಾರ ಕೊಡುವವರು ನೀನಲ್ಲ ಅಲ್ವಾ ಅಮ್ಮ. ವ್ಯಕ್ತಿಯೊಬ್ಬ ಇಂತ ಎನ್ನುವ ಹಾಗೆ ತಿಳಿಬೇಕು ಅಂತಾದ್ರೆ ಪ್ರಧಾನವಾಗಿ ಕುಲ ಎನ್ನುವುದು ಮುಖ್ಯವಾಗ್ತದಂತೆ. ಹೌದು, ವ್ಯಕ್ತಿಯನ್ನು ಗುರುತಿಸಿಕೊಳ್ಳಬಹುದು ಕುಲದಿಂದಲಾಗಿ. ಕುಲವನ್ನು ಹೊರತುಪಡಿಸಿದ್ರೆ ತಂದೆಯ ಮೂಲಕವಾಗಿ ಪ್ರಪಂಚದ ಜನತೆಯ ಎದುರಿನಲ್ಲಿ ಹೇಳಿಕೊಳ್ಳುವುದಕ್ಕೆ ಕುಲವೋ ತಂದೆಯೋ ಇಲ್ಲದಿರುವ ಕಾಲಕ್ಕೆ ತಾಯಿಯ ವಿಚಾರವನ್ನು ಹೇಳಿ ಗುರುತಿಸಿಕೊಳ್ಳಬಹುದು. ಸರಿ ಅಲ್ಲ, ನಮ್ಮ ಸ್ವಸಾಮರ್ಥ್ಯದಿಂದ ಸಾಧನಾ ಪಥವನ್ನು ಹಿಡಿದು ಆ ಮೂಲಕವಾಗಿ ನಾವು ಹೆಸರನ್ನು ಗಳಿಸಿ ನಮ್ಮ ಹೆಸರಿನ ಮೂಲಕವಾಗಿ ನಾವು ತೋರಿಸಿಕೊಳ್ಳಬಹುದು. ಸರಿ, ಆದ್ರೆ ನನ್ನ ಜೀವನದಲ್ಲಿ ವಿಚಿತ್ರ ಎನಿಸಿ ಹೋಯಿತು ತಾಯಿ. ಕಾರಣ ಇಲ್ಲದೆ ಅಲ್ಲ, ಹುಟ್ಟಿದಂತ ಮಕ್ಕಳಿಗೆ ತಂದೆ ಇಂಥವ ಎನ್ನುವ ಹಾಗೆ ತೋರಿಸಿಕೊಡಬೇಕಾದವರು ಯಾರು? ತಾಯಿ ಆದವರು ಅಲ್ವಾ ಅಮ್ಮ. ಪ್ರಪಂಚದಲ್ಲಿ ತಾಯಿ ಅಂತ ಹೇಳಿದ್ರೆ ಸತ್ಯ, ತಂದೆ ಅಂತ ಹೇಳಿದ್ರೆ ತಾಯಿ ತೋರಿಸಿದವ. ಸತ್ಯವೇ ನಮ್ಮ ತಾಯಿ ತಂದೆ, ಅನುಮಾನವೇ ಇಲ್ಲ. ಹುಟ್ಟಿದಂತಹ ಮಗನಿಗೆ ಅಪ್ಪನನ್ನ ಪರಿಚಯ ಮಾಡಿಸಿಕೊಡಬೇಕಾದಂತಹ ಹೊಣೆಗಾರಿಕೆ ಇರುವುದು ತಾಯಿಗೆ. ಅಮ್ಮ, ಹುಟ್ಟಿದ ಮರುಗಳಿಗೆ ಮಗು ಅಮ್ಮ ಎನ್ನುವ ಹಾಗೆ ಕೂಗಿದಾಗ ಹೊಟ್ಟೆಯು ತುಂಬುತ್ತದೆ, ಮನಸ್ಸು ತುಂಬುತ್ತದೆ. ಆದ್ರೆ ಅಷ್ಟು ಮಾತ್ರ ಸಾಕಾದೀತ ತಾಯಿ. ನಮ್ಮ ಸುದೀರ್ಘವಾದಂತಹ ಜೀವನ ಎನ್ನುವುದು ಸುಸಾಂಗವಾಗಿ ನೆರವೇರಬೇಕು ಅಂತಾದ್ರೆ ಅದಕ್ಕೆ ಹೇತುವಾಗಿ ನಿಲ್ಲುವಂತಹ ಕುಲವೆನ್ನುವುದು ಪ್ರಧಾನವಾಗಿರುತ್ತದೆ. ಏನ್ ಮಾಡೋಣ ಹೇಳಿ? ನನ್ನ ಪಾಲಿಗೆ ಎಲ್ಲವನ್ನ ನೀಡುವಲ್ಲಿ ಮನಮಾಡಿದವರು ನೀವಿದ್ದೀರಿ. ನಾನು ಆಟದಂಗಲಕ್ಕೆ ಇಳಿದ್ರೆ ಸಾಕು, ಜಯವನ್ನ ಸಂಪಾದಿಸುವಲ್ಲಿ ಮುಂದಾಗಿ ನಿಲ್ಲುವವ ಯಾರು ಅಂತ ಕೇಳಿದ್ರೆ ಅದು ಬರ್ಬರೀಕ. ಸರಿ, ಜಯವನ್ನ ಸಂಪಾದಿಸಿ ಎಲ್ಲವರ ಎದುರೆಯಲ್ಲಿ ತಲೆ ಎತ್ತಿ ಸಂತೋಷದಿಂದಲಾಗಿ ಇಲ್ಲಿಗೆ ಓಡಾಡಿ ಬರುವವ ನಾನು. ಆದ್ರೆ ಇವತ್ತು ಯಾಕೋ ಏನು ಆಟದಂಗಳದಲ್ಲಿ ಜಯವನ್ನ ಸಾಧಿಸಿದ್ರು ಆ ಜಯವನ್ನ ಸಂಭ್ರಮಿಸುವಂತ ಮನಸ್ಥಿತಿಯನ್ನು ನಾನು ಕಳೆದುಕೊಂಡೆ ತಾಯಿ. ಯಾಕೆ? ನನ್ನ ಊರಿಗೆ ಮಕ್ಕಳು ಹೇಳಿದ ಒಂದು ಮಾತು ನನ್ನ ಮನಸ್ಸಿಗೆ ದಾಸಿಯನ್ನು ಉಂಟು ಮಾಡಿದ್ದು ಸತ್ಯ. ಏನ್ ಹೇಳಿದ್ರು? ಆಟದಲ್ಲಿ ನೀನು ಗೆದ್ದಿರಬಹುದು, ಜೀವನದ ಆಟದಲ್ಲಿ ನೀನು ಸೋತಿದ್ದೆ ಅನ್ನುವ ಹಾಗೆ ನನ್ನನ್ನು ನಿಂದಿಸಿದ್ರು. ಎಲ್ಲಿ ಸೋಲಾಯ್ತಂತೆ? ಯಾಕೆ ಏನು ಅಂತ ಪ್ರಶ್ನೆ ಮಾಡಿದ್ರೆ, ನೀನು ಎಲ್ಲ ವಿಭಾಗದಲ್ಲಿಯೂ ಸಮರ್ಥನಾಗಿ ಬೆಳೆಯುವಲ್ಲಿ ಮೂಲವಾಗಿ ನಿಂತ ನಿನ್ನ ತಾಯಿ ಇದ್ರೂ ಸಹ ನಿನ್ನ ತಂದೆ ಯಾರು ಅಂತ ಪ್ರಶ್ನೆ ಮಾಡಿದ್ರು. ಉತ್ತರಿಸಬೇಕಿತ್ತು. ಹೌದು, ಉತ್ತರಿಸಬೇಕು ಅಂತ ನಾನು ಒಮ್ಮೆ ಆಲೋಚನೆ ಮಾಡಿದೆ. ಆದ್ರೆ ಏನು ಅಂತ ಉತ್ತರ ಕೊಡಿ ಎನ್ನುವ ಹಾಗೆ ಗೊಂದಲಕ್ಕೆ ಒಳಗಾದೆ. ಏನಾಯ್ತು? ಇದುವರೆಗೆ ನಿನ್ನ ತಂದೆ ಇಂತವ ಎನ್ನುವ ಹಾಗೆ ನೀವು ತೋರಿಸಿಕೊಟ್ಟವರಿದ್ದೀರಾ. ಅದಕ್ಕಾಗಿ ಹುಟ್ಟಿದಾರಭ್ಯ ಒಂದಿನಿಂದ ಇಂದಿನ ತನಕ ಬುದ್ಧಿ ಬಲಿತಾಗಿನಿಂದ ಇಲ್ಲಿಯವರೆಗೆ ನಾನು ನಿಮ್ಮನ್ನ ಬಿಟ್ಟರು ಮತ್ತೆ ಇಲ್ಲಿ ಯಾರನ್ನು ಕಂಡವನಲ್ಲ. ನನಗೆ ತಂದೆ ಇದ್ದಾರೋ ಇಲ್ಲೋ ಎನ್ನುವ ವಿಚಾರವು ನನಗೆ ಗೊತ್ತಿಲ್ಲ. ಹುಟ್ಟಿದ್ದಂತೂ ಸತ್ಯ. ಹಾಗಿದ್ರೆ ನನ್ನ ಹುಟ್ಟಿಗೆ ಕಾರಣೀಭೂತನಾದಂತ ವ್ಯಕ್ತಿ ಯಾರು ಎನ್ನುವುದನ್ನು ತೋರಿಸಿಕೊಟ್ಟವರು ನೀವಲ್ಲ. ಅದಕ್ಕಾಗಿ ಇವತ್ತು ವಿನಮ್ರನಾಗಿ ದೀನತೆಯಿಂದ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ, ನನ್ನ ತಂದೆ ಯಾರು? ಅವರು ಯಾಕೆ ಈ ಹೊತ್ತಿನಲ್ಲಿ ಇರಲಿಲ್ಲ, ಅಥವಾ ನಮ್ಮನ್ನು ಅಗಲಿಯೇ ಹೋದರು? ಇಲ್ಲ, ತಾಯಿಯಾದಂತ ನಾನು ಸರಿಯಾದ ಸಮಯಕ್ಕೆ ನಿನ್ನ ತಂದೆ ಇರ್ತವ ಅಂತ ಸೂಚಿಸಬೇಕು.
ಉತ್ತರಿಸಬೇಕಿತ್ತು. ಖಂಡಿತ. ಮಗನಾದಂತ ನೀನು ಕೇಳಲಿಲ್ಲ, ನಾನು ಉತ್ತರಿಸ್ತೀನಿ. ಹ. ಯಾಕೆ? ಹ್ಮ್. ತಾಯಿಯಿಂದ ಕೊರತೆಯಾದ್ರೆ ತಾನೇ ತಂದೆಯ ಇಂತವ ಹೌದು. ಅವನ ಜೊತೆಯಲ್ಲಿ ನೀನು ಬೆಳೆಯಬೇಕಿತ್ತು ಅಂತ ಹೇಳ್ತಾರೆ. ಖಂಡಿತ. ನನ್ನಿಂದ ಯಾವ ಕೊರತೆಯೂ ಆಗಲಿಲ್ಲ. ಅದಕ್ಕಾಗಿ ನಾನು ಇಲ್ಲಿವರೆಗೆ ಕೇಳಿರಿ. ಮನೆಯೇ ಮೊದಲ ಪಾಠಶಾಲೆ, ಜನನಿದ್ದಾನೆ ಮೊದಲ ಗುರು. ಹೌದು. ತಾಯಿಯಿಂದ ಬೇಕಾದಷ್ಟು ವಿದ್ಯೆಯನ್ನು ನೀನು ಕಲಿತವನಿದ್ದೀಯ. ಹ್ಮ್. ಆದ್ರೆ ಈಗ ಹೇಳುವ ಕಾಲ ಕೂಡಿ ಬಂದಿದೆ. ಅಂದ್ರೆ ಪೃಥ್ವಿಯಲ್ಲಿ ಪ್ರಖ್ಯಾತಿಯನ್ನು ಪಡೆದದ್ದು ಚಂದ್ರವಂಶ. ಚಂದ್ರವಂಶ. ಚಂದ್ರವಂಶದ ವಂಶವಲ್ಲರಿಗಳು ಪಂಚ ಪಾಂಡವರು. ಹೌದು. ಅದರಲ್ಲಿ ಎರಡನೆಯವ ಭೀಮಸೇನ ಶತಗಜತ್ರಾಣಿ. ಓಹೋ. ಆ ಭೀಮಸೇನ ಕಾಡಿನಲ್ಲಿರುವಂತಹ ಹಿಡಿಂಬೆ ಎನ್ನುವಂತಹ ದಾನವಿಯನ್ನು ಮದುವೆಯಾದ. ಓಹೋ. ಅವರಿಬ್ಬರ ದಾಂಪತ್ಯದ ಪ್ರತೀಕದ ಫಲ ಹ್ಮ್. ಕಲಿ ಘಟೋದ್ಗಜನಿದ್ದಾನೆ. ಆ ಘಟೋದ್ಗಜನೇ ನಿನ್ನ ತಂದೆ ಮಗ. ಅಂದ್ರೆ ನನ್ನ ಅಪ್ಪ ಘಟೋತ್ಕಜ. ಹೌದು. ನಾನು ಚಂದ್ರವಂಶೋದ್ಭವ. ಹ್ಮ್. ಹಾಗಿದ್ರೆ ಅಪ್ಪ ಇಲ್ಲಿ ಹೊತ್ತಿನಲ್ಲಿ ಇಲ್ಲಿ ಆಗಿಲ್ಲ. ಕಾರಣಾಂತರಗಳಿಂದ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ರಾಜಸೂಯಾತ್ವರಕ್ಕೆ ಬೇಕಾದಂತಹ ಧನ ಕರಕಾದಿಗಳ ಸಂಗ್ರಹಕ್ಕಾಗಿ ಸಹಾಯಕರಾಗಿ ತೆರಳಿದ್ದಾರೆ. ಕಾರ್ಯ ಮುಗಿದ ಮೇಲೆ ಬಂದು ಸೇರಿದ್ದಾರೆ. ಮಹತ್ತರವಾದಂತಹ ಕಾರ್ಯಭಾರವನ್ನು ಹೊತ್ತು ಹೋದವರು ಅಂತಾಯ್ತು. ಹೌದು. ನಾಳೆ ದಿವಸ ಆಟದಂಗಳಕ್ಕೆ ಇಳಿದಾಗ ಯಾರು ನನ್ನಲ್ಲಿ ಕೇಳಬೇಕಾದದ್ದಿಲ್ಲ. ಎಲ್ಲವರನ್ನ ಕರೆದು ನಾನು ಆಡ್ತೇನೆ. ನೀನು ಯಾವ ಕಾರಣಕ್ಕೂ ಹೆದರುವುದು ಬೇಡ. ನಿನ್ನ ಅಪ್ಪನ ಹೆಸರಾಗ್ಲಿ, ಅಜ್ಜನ ಹೆಸರಾಗ್ಲಿ, ಯಾರಲ್ಲಿ ಬೇಕಾದ್ರೆ ಹೇಳ್ಬೋದು. ಎಲ್ಲರಿಗೂ ಗೊತ್ತುಂಟು. ಆ ಹಿನ್ನೆಲೆ ಅಷ್ಟು ಗಟ್ಟಿ ಉಂಟು ಮಗ ನಿನಗೆ. ನನಗೆ ಇಷ್ಟು ಗೊತ್ತಾದದ್ದೇ ಇಷ್ಟು ಹೊತ್ತಿನ ಮೇಲೆ. ಇನ್ನು ಹೊಟ್ಟೆ ತುಂಬಿತ್ತಲ್ಲ. ಯಾರು ಹೇಳಿದ್ದು? ಈಗ ವಿಚಾರದ ಹೊಟ್ಟೆ ತುಂಬಿತ್ತು. ಹಸಿದ ಹೊಟ್ಟೆ ತುಂಬಬೇಕು. ಬಾ ತಿಂಡಿ ಉಂಟು ಒಳಗಡೆ ಕೊಡ್ತೇನೆ. ಹಾಗಲ್ಲ.